ಸೇತುವೆ ಉದ್ಘಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಅದರಿಂದ ದೂರ ಉಳಿದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸೂಚನೆ ಮೇರೆಗೆ ಕಾಂಗ್ರೆಸ್ ನಾಯಕರು ದೂರ ಉಳಿದಿದ್ದಾರೆ ಅಂತ ಹೇಳಲಾಗಿದೆ. ಸ್ವತಃ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಕಾರ್ಯಕ್ರಮಕ್ಕೆ ಗೈರು ಹಾಜರಾಗಿದ್ರು. ಕಾರ್ಯಕ್ರಮಕ್ಕೆ ಗೈರಾದ ಬಗ್ಗೆ ರಿಪಬ್ಲಿಕ್ ಜೊತೆ ಮಾತನಾಡಿದ್ರು. ಯಾಕೆ ತಾವು ಕಾರ್ಯಕ್ರಮಕ್ಕೆ ಗೈರಾಗಬೇಕಾಯಿತು ಅನ್ನೋದನ್ನು ಕೂಡ ಹೇಳಿದ್ರು. ಸ್ವತಃ ಸಿಎಂ ಸಿದ್ದರಾಮಯ್ಯ ಹಾಗಾದ್ರೆ ಇವರಿಗೆಲ್ಲ ಸೂಚನೆ ಕೊಟ್ಟಿದ್ದಾರಾ, ಹೋಗ್ಬೇಡಿ ಕಾರ್ಯಕ್ರಮಕ್ಕೆ ಅಂತ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ನನ್ನ ಹೆಸರು ಹಾಕೊಂಡಿದ್ದಾರೆ, ಅದು ನನಗೆ ಆಹ್ವಾನವನ್ನೇ ಕೊಟ್ಟಿಲ್ಲ, ಪ್ರೋಟೋಕಾಲ್ ಉಲ್ಲಂಘನೆ ಮಾಡಿದ್ದಾರೆ, ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಾರೆ ಅಂತ. ಸೇತುವೆ ಉದ್ಘಾಟನೆಯಲ್ಲಿ ಶಿಷ್ಟಾಚಾರ ಉಲ್ಲಂಘನೆಯಾಗಿದೆ. ಸಂಸದ ರಾಘವೇಂದ್ರ ವಿರುದ್ಧ ಹಾಗಂತ ಬೇಳೂರು ಗೋಪಾಲಕೃಷ್ಣ ಗುಡುಗಿದ್ದಾರೆ. ಇದೆಲ್ಲ ಸಂಸದ ರಾಘವೇಂದ್ರನ ಪ್ರೀ ಪ್ಲಾನ್, ಬೇಕಂತಲೇ ಕಾಟಾಚಾರಕ್ಕೆ ಆಮಂತ್ರಣ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಸರಿಯಾಗಿ ಇನ್ವೈಟ್ ಮಾಡೇ ಇಲ್ಲ. ಇಡೀ ಕಾರ್ಯಕ್ರಮವನ್ನ ಬಿಜೆಪಿ ಕಾರ್ಯಕ್ರಮ ಎಂಬಂತೆ ಮಾಡಿದ್ದಾರೆ. ಜನರಿಗೆ ಸೇತುವೆ ಆಗಿದ್ದಕ್ಕೆ ತುಂಬಾ ಖುಷಿ ಇದೆ. ನಾನು ಅವತ್ತು ಶಾಸಕನಾಗಿದ್ದಾಗ ಈ ಕುರಿತಾಗಿ ಹೋರಾಟ ಮಾಡಿದ್ದೆ ಅಂತ ಸಾಗರದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. 60 ವರ್ಷಗಳ ಕಾಯುವಿಕೆ ಕೊನೆಗೂ ಕೂಡ ಆ ದಿನ ಬಂದಿತ್ತು. ಅದು ಸಿಗಂದೂರಿನ ಸೇತುವೆ. ಇದು ಬಿಜೆಪಿ ಇದನ್ನ ಕ್ರೆಡಿಟ್ ವಾರ್ ಆಗಿ ಬಳಸಿಕೊಳ್ತು ಅನ್ನೋ ರೀತಿಯಲ್ಲೆಲ್ಲವೂ ಕೂಡ ಚರ್ಚೆ ಇದೆ. ಶಿಷ್ಟಾಚಾರದ ಉಲ್ಲಂಘನೆ ಆಗಿದೆ ಅನ್ನೋದು ಮುಖ್ಯಮಂತ್ರಿಗಳ ಅಭಿಪ್ರಾಯ. ಹಾಗಾದ್ರೆ ಮುಖ್ಯಮಂತ್ರಿಗಳಿಗೆ ಇದರ ಆಹ್ವಾನವನ್ನು ಕೊಟ್ಟಿರಲಿಲ್ವಾ? ಕ್ಷೇತ್ರದ ಶಾಸಕರು ಏನ್ ಹೇಳ್ತಾರೆ? ಇಷ್ಟೆಲ್ಲ ಹೋರಾಟದಲ್ಲಿ ಭಾಗವಾಗಿದ್ದಂತ ಶಾಸಕರು ತಮ್ಮ ಮನೆಯ ಕೂಗಳತೆ ದೂರದಲ್ಲಿ ಸಮಾವೇಶ ನಡೀತಾ ಇದೆ. ಅವ್ರದ್ದೇ ಕ್ಷೇತ್ರದಲ್ಲಿ ಸೇತುವೆ ಉದ್ಘಾಟನೆ ಇದೆ, ಯಾಕೆ ಹೋಗ್ಲಿಲ್ಲ? ಮಾತಾಡೋಣ. ಕ್ಷೇತ್ರದ ಶಾಸಕರಾಗಿರುವ ಬೇಳೂರು ಗೋಪಾಲಕೃಷ್ಣ ಅವರು ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ಕಾರ. ಸರ್, ತಮ್ಮ ಕ್ಷೇತ್ರದಲ್ಲಿ ಇವತ್ತು ಜನರ ಆ ಕಣ್ಣೀರಿನ ಕರಾಳ ದಿನಗಳು ಮಾಸಿ ಒಂದು ಹೊಸ ಚೈತನ್ಯ ಚಿಮ್ತಾ ಇದೆ. ತಮ್ಮ ಪಾಲು ಕೂಡ ಅದರಲ್ಲಿದೆ, ತಮ್ಮ ಹೋರಾಟ ಕೂಡ ಇದೆ, ತಮ್ಮ ಧ್ವನಿ ಕೂಡ ಅದರಲ್ಲಿದೆ. ಹೀಗಿರುವಾಗ ತಾವು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು ಅನ್ನೋದು ಜನರ ಒತ್ತಾಸೆ ಆಗಿದೆ. ಕಾರ್ಯಕ್ರಮವನ್ನ ರಾಜಕೀಯವಾಗಿ ಮಾಡಕ್ ಹೋಗಬಾರ್ದು. ಈಗ ಯಾವುದೇ ಒಂದು ಸರ್ಕಾರದ ಯೋಜನೆ ಇರ್ಬೋದು, ಇನ್ನೊಂದು ಇರ್ಬೋದು. ಈಗ ಅದು ಕೊಟ್ಟಿದ್ದಾರೆ, ನಾವು ಸಂತೋಷ ಬಿದ್ದಿದ್ದೀವಿ. ನಾನು ಹೇಳಿದ್ದೇನೆ, ಇದು ನಿಮ್ಮ ಪಕ್ಷದ್ದೇ, ನಿಮ್ಮ ಕೇಂದ್ರ ಸರ್ಕಾರದ ಕೊಟ್ಟಿದ್ದು. ನೀವೇ ನಿಮ್ಮ ಅದರದ ಎಲ್ಲವನ್ನ ಕಿರೀಟವನ್ನು ಹಾಕೊಳ್ರಿ. ಆದ್ರೆ ಕಾರ್ಯಕ್ರಮಗಳನ್ನ ಹೇಗೆ ಮಾಡಬೇಕು, ಏನ್ ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡಬೇಕು ಅಲ್ವಾ? ಮುಖ್ಯಮಂತ್ರಿಗಳನ್ನ ಕರಿಬೇಕು. ಇಂಥ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಯಾಕೆ ಕರಿಯಲ್ಲ? ನೀವು ಕರಿಬೇಕಲ್ವಾ? ಅಥವಾ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಗಡ್ಕರಿ ಅವರು ಲೆಟರ್ ಬರೆದಿದ್ದಾರೆ. ಆದ್ರೂ ಸಹ ಕೇಂದ್ರದಿಂದ ಇವತ್ತು ಹೆಚ್ಚು ಒತ್ತು ಹಾಕಿ ಇವತ್ತು ಇಲ್ಲಿ ಬಂದು ಉದ್ಘಾಟನೆ ಮಾಡಿದ್ದಾರೆ. ನಾವೆಲ್ಲ ರೆಡಿ ಇದ್ದೀವಿ, ನಾವೆಲ್ಲ ಹೋಗ್ಬೇಕಂತಲೇ ಇದ್ದಿದ್ದು. ಆದ್ರೆ ಮುಖ್ಯಮಂತ್ರಿಗಳು ಕರೆದಿಲ್ಲ ಅಂದಾಗ ಸಹಜವಾಗಿ ನಾವು ಬಿಟ್ಟಿದ್ದೀವಿ. ಆದ್ರೆ ನಾವು ಯಾವುದೋ ಅಡಚಣೆ ಹಾಕಲಿಲ್ಲ, ಏನೂ ಮಾಡಿಲ್ಲ. ಒಳ್ಳೆಯದು ಮಾಡಿದ್ದಾರೆ, ಒಂದು ಒಳ್ಳೆ ಕಾರ್ಯಕ್ರಮ. ಆ ಭಾಗದ ಜನರಿಗೆ ಇವತ್ತು ಅದು ಸಿಕ್ಕಿದೆ. ಹೋರಾಟಗಾರರು ಏನ್ ಮಾಡಿದ್ರು ಅವರಿಗೆ ಅದು ಫಲಪ್ರದ ಆಗಿದೆ. ಹಂಗಾಗಿ ನಾನು ಯಾವುದು ಸಮಸ್ಯೆ ತಗೊಳಕ್ ಹೋಗಿಲ್ಲ. ಒಳ್ಳೇದು ಬಿಡಿ, ಅವರು ಯಾರು ಉದ್ಘಾಟನೆ ಮಾಡಿದ್ರು ಉದ್ಘಾಟನೆ ಅಲ್ವಾ? ಪಾಪ ಗಡ್ಕರಿ ಅವರು ಬಂದಿದ್ದಾರೆ, ಉದ್ಘಾಟನೆ ಮಾಡಿದ್ದಾರೆ ಅಂತ ಸಂತೋಷ ಇದೆ. ಈಗ BY ರಾಘವೇಂದ್ರ ಅವರು ಹೇಳ್ತಾರೆ, ಕ್ಷೇತ್ರದ ಸಂಸದರು ಹೇಳ್ತಾರೆ, ನಾವು ಪತ್ರ ಬರೆದಿರುವಂತ ಕಾಪಿ ಕೂಡ ನೀವು ನೋಡಿ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಮುಖ್ಯಮಂತ್ರಿಗಳಿಗೆ ಹೇಳಿದೀವಿ ನಾವು ಅನ್ನೋದನ್ನ ಹೇಳ್ತಾರೆ. ಅದ್ರ ಎಲ್ಲ ಸುಳ್ಳು. ರಾಘವೇಂದ್ರ ಬೊಗಳ ಬಿಡ್ತಾನೆ. ಇವ್ರದೇ ಎಲ್ಲ ಪ್ಲಾನ್ ಇದೆ. ಇಲ್ಲಿ ಸೇತುವೆ ಕೊಟ್ಕೊಂಡು ಇಲ್ಲ ಸ್ವಲ್ಪ ರಾಜಕೀಯ ಮಾಡಬೇಕು, ಮಾಜಿ ಶಾಸಕನ ಸ್ವಲ್ಪ ಫೋಕಸ್ ಕೊಡಬೇಕನ್ನೋದು ಮಾಡಿದ್ದಾರೆ. ಇವ್ಯಾವುದೂ ನಡೆಯೋದಿಲ್ಲ. ಹಿಂದೆನೂ ಸಹ ಎಲೆಕ್ಷನ್ ಸಂದರ್ಭದಲ್ಲಿ ಇದೇ ಸೇತುವೆ ತೋರಿಸ್ಕೊಂಡೆ ಇವ್ರು ರಾಜಕಾರಣ ಮಾಡಕ್ ಹೋದವ್ರು ಇಲ್ಲಿ ಏನೂ ನಡೀಲಿಲ್ಲ ಜನರದ್ದು. ನೋಡಿ, ಒಂದು ಸೇತುವೆ ಕೊಟ್ಟಿದ್ದೀರಿ. ಯಡಿಯೂರಪ್ಪನವರು ಆ ಕಾಲದಲ್ಲಿ ಅವರ ಹಿಂದೆ ನಾವು ಹೋರಾಟ ಮಾಡಿದ್ದೀನಿ, ನಾನು ಪಾದಯಾತ್ರೆ ಮಾಡಿದ್ದೀನಿ. ನಾನು ಸಹ ಲೆಟರ್ ಕೊಟ್ಟು ಯಡಿಯೂರಪ್ಪನವರು ಆ ಕಾಲದಲ್ಲಿ 100 ಕೋಟಿ ರೂಪಾಯಿ ನನ್ನ ಲೆಟರ್ ಮೇಲೆ ಬರೆದ್ರು. ಇದಕ್ಕೆ 100 ಕೋಟಿ ರೂಪಾಯಿ ಅನುದಾನ ಕೊಡಬೇಕಂತ ಸ್ಯಾಂಕ್ಷನ್ ಆಗೋಯ್ತದು. ಅವಾಗ ಅಷ್ಟೆಲ್ಲ ನಾವು ಮಾಡಿದರೆ, ಹಂಗಾಗಿ ಆವಾಗ ಹಣ ಕೊಡಕ್ಕಾಗಲ್ಲ ರಾಜ್ಯ ಸರ್ಕಾರ ಅಂತೇಳಿ ಕೇಂದ್ರ ಪ್ರಾಧಿಕಾರದಿಂದಲೇ ಇವತ್ತು ಏನು ನಮ್ಮ ಹೈವೇ ಪ್ರಾಧಿಕಾರದಿಂದ ಕೊಟ್ಟಿದ್ದಾರೆ. ಅದು ಸಂತೋಷ ಆಗಿದೆ. ಹಾಗಂತ ಹೇಳಿ ರಾಜಕೀಯ ಮಾಡಕ್ ಹೋದ್ರೆ ಇದು ಆಗತ್ತಾ? ಎಲ್ಲರನ್ನೂ ಕರೆದು ಮಾಡಬೇಕು. ಇವತ್ತು ನೀವು ಕೇಂದ್ರ ಸರ್ಕಾರ ತರ್ತೀರಿ, ನಾಳೆ ರಾಜ್ಯ ಸರ್ಕಾರ ತರ್ತೀರಿ. ನಾವು ಅದೇ ತರ ಮಾಡಿದ್ರೆ ಏನಂತೀರಿ ನೀವು ಅದಕ್ಕೆ ಅಲ್ವಾ? ಇದು ಬೇಳೂರು ಗೋಪಾಲಕೃಷ್ಣ ಅವರ ಮಾತಾಗಿದೆ. ಇಂಥ ವಿಚಾರದಲ್ಲಿ ರಾಜಕಾರಣ ಮಾಡ್ತಿರೋದು ಬಿಜೆಪಿ ಅವರು. ನಾವು ಮುಕ್ತಕಂಠದಿಂದ ಇದನ್ನ ಸ್ವಾಗತಿಸ್ತೀವಿ, ನಮಗೊಂದು ಸಾರ್ಥಕತೆ ಇದೆ, ನಾವು ಏನು ತೊಂದರೆ ಕೊಟ್ಟಿಲ್ಲ ಅವರಿಗೆ ಅನ್ನೋದನ್ನ ಹೇಳ್ತಾ ಇದ್ದಾರೆ.
ಇದು ಮುಂದಿನ ಹಂತದಲ್ಲಿ ಯಾವ ರೀತಿ ತಿರುವನ್ನ ಪಡೆದುಕೊಳ್ಳುತ್ತೆ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಿವು ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡದಿಂದ, ಶಿವಮೊಗ್ಗದಲ್ಲಿ. ನಮಸ್ಕಾರ. ಸಿಗಂದೂರು ಸೇತುವೆ ಉದ್ಘಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಅದರಿಂದ ದೂರ ಉಳಿದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸೂಚನೆ ಮೇರೆಗೆ ಕಾಂಗ್ರೆಸ್ ನಾಯಕರು ದೂರ ಉಳಿದಿದ್ದಾರೆ ಅಂತ ಹೇಳಲಾಗಿದೆ. ಸ್ವತಃ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಕಾರ್ಯಕ್ರಮಕ್ಕೆ ಗೈರು ಹಾಜರಾಗಿದ್ರು. ಕಾರ್ಯಕ್ರಮಕ್ಕೆ ಗೈರಾದ ಬಗ್ಗೆ ರಿಪಬ್ಲಿಕ್ ಜೊತೆ ಮಾತನಾಡಿದ್ರು. ಯಾಕೆ ತಾವು ಕಾರ್ಯಕ್ರಮಕ್ಕೆ ಗೈರಾಗಬೇಕಾಯಿತು ಅನ್ನೋದನ್ನು ಕೂಡ ಹೇಳಿದ್ರು. ಸ್ವತಃ ಸಿಎಂ ಸಿದ್ದರಾಮಯ್ಯ ಹಾಗಾದ್ರೆ ಇವರಿಗೆಲ್ಲ ಸೂಚನೆ ಕೊಟ್ಟಿದ್ದಾರೆ, ಹೋಗ್ಬೇಡಿ ಕಾರ್ಯಕ್ರಮಕ್ಕೆ ಅಂತ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ನನ್ನ ಹೆಸರು ಹಾಕೊಂಡಿದ್ದಾರೆ, ಅದು ನನಗೆ ಆಹ್ವಾನವನ್ನೇ ಕೊಟ್ಟಿಲ್ಲ, ಪ್ರೋಟೋಕಾಲ್ ಉಲ್ಲಂಘನೆ ಮಾಡಿದ್ದಾರೆ, ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಾರೆ ಅಂತ. ಸೇತುವೆ ಉದ್ಘಾಟನೆಯಲ್ಲಿ ಶಿಷ್ಟಾಚಾರ ಉಲ್ಲಂಘನೆಯಾಗಿದೆ. ಸಂಸದ ರಾಘವೇಂದ್ರ ವಿರುದ್ಧ ಹಾಗಂತ ಬೇಳೂರು ಗೋಪಾಲಕೃಷ್ಣ ಗುಡುಗಿದ್ದಾರೆ. ಇದೆಲ್ಲ ಸಂಸದ ರಾಘವೇಂದ್ರನ ಪ್ರೀ ಪ್ಲಾನ್, ಬೇಕಂತಲೇ ಕಾಟಾಚಾರಕ್ಕೆ ಆಮಂತ್ರಣ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಸರಿಯಾಗಿ ಇನ್ವೈಟ್ ಮಾಡೇ ಇಲ್ಲ. ಇಡೀ ಕಾರ್ಯಕ್ರಮವನ್ನ ಬಿಜೆಪಿ ಕಾರ್ಯಕ್ರಮ ಎಂಬಂತೆ ಮಾಡಿದ್ದಾರೆ. ಜನರಿಗೆ ಸೇತುವೆ ಆಗಿದ್ದಕ್ಕೆ ತುಂಬಾ ಖುಷಿ ಇದೆ. ನಾನು ಅವತ್ತು ಶಾಸಕನಾಗಿದ್ದಾಗ ಈ ಕುರಿತಾಗಿ ಹೋರಾಟ ಮಾಡಿದ್ದೆ ಅಂತ ಸಾಗರದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. 60 ವರ್ಷಗಳ ಕಾಯುವಿಕೆ ಕೊನೆಗೂ ಕೂಡ ಆ ದಿನ ಬಂದಿತ್ತು. ಅದು ಸಿಗಂದೂರಿನ ಸೇತುವೆ. ಇದು ಬಿಜೆಪಿ ಇದನ್ನ ಕ್ರೆಡಿಟ್ ವಾರ್ ಆಗಿ ಬಳಸಿಕೊಳ್ತು ಅನ್ನೋ ರೀತಿಯಲ್ಲೆಲ್ಲವೂ ಕೂಡ ಚರ್ಚೆ ಇದೆ. ಶಿಷ್ಟಾಚಾರದ ಉಲ್ಲಂಘನೆ ಆಗಿದೆ ಅನ್ನೋದು ಮುಖ್ಯಮಂತ್ರಿಗಳ ಅಭಿಪ್ರಾಯ. ಹಾಗಾದ್ರೆ ಮುಖ್ಯಮಂತ್ರಿಗಳಿಗೆ ಇದರ ಆಹ್ವಾನವನ್ನ ಕೊಟ್ಟಿರಲಿಲ್ವಾ? ಕ್ಷೇತ್ರದ ಶಾಸಕರು ಏನ್ ಹೇಳ್ತಾರೆ? ಇಷ್ಟೆಲ್ಲ ಹೋರಾಟದಲ್ಲಿ ಭಾಗವಾಗಿದ್ದಂತ ಶಾಸಕರು ತಮ್ಮ ಮನೆಯ ಕೂಗಳತೆ ದೂರದಲ್ಲಿ ಸಮಾವೇಶ ನಡೀತಾ ಇದೆ. ಅವ್ರದ್ದೇ ಕ್ಷೇತ್ರದಲ್ಲಿ ಸೇತುವೆ ಉದ್ಘಾಟನೆ ಇದೆ, ಯಾಕೆ ಹೋಗ್ಲಿಲ್ಲ? ಮಾತಾಡೋಣ. ಕ್ಷೇತ್ರದ ಶಾಸಕರಾಗಿರುವ ಬೇಳೂರು ಗೋಪಾಲಕೃಷ್ಣ ಅವರು ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ಕಾರ. ಸರ್, ತಮ್ಮ ಕ್ಷೇತ್ರದಲ್ಲಿ ಇವತ್ತು ಜನರ ಆ ಕಣ್ಣೀರಿನ ಕರಾಳ ದಿನಗಳು ಮಾಸಿ ಒಂದು ಹೊಸ ಚೈತನ್ಯ ಚಿಮ್ತಾ ಇದೆ. ತಮ್ಮ ಪಾಲು ಕೂಡ ಅದರಲ್ಲಿದೆ, ತಮ್ಮ ಹೋರಾಟ ಕೂಡ ಇದೆ, ತಮ್ಮ ಧ್ವನಿ ಕೂಡ ಅದರಲ್ಲಿದೆ. ಹೀಗಿರುವಾಗ ತಾವು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು ಅನ್ನೋದು ಜನರ ಒತ್ತಾಸೆ ಆಗಿದೆ. ಕಾರ್ಯಕ್ರಮವನ್ನ ರಾಜಕೀಯವಾಗಿ ಮಾಡಕ್ ಹೋಗಬಾರ್ದು. ಈಗ ಯಾವುದೇ ಒಂದು ಸರ್ಕಾರದ ಯೋಜನೆ ಇರ್ಬೋದು, ಇನ್ನೊಂದು ಇರ್ಬೋದು. ಈಗ ಅದು ಕೊಟ್ಟಿದ್ದಾರೆ, ನಾವು ಸಂತೋಷ ಬಿದ್ದಿದ್ದೀವಿ. ನಾನು ಹೇಳಿದ್ದೇನೆ, ಇದು ನಿಮ್ಮ ಪಕ್ಷದ್ದೇ, ನಿಮ್ಮ ಕೇಂದ್ರ ಸರ್ಕಾರದ ಕೊಟ್ಟಿದ್ದು. ನೀವೇ ನಿಮ್ಮ ಅದರದ ಎಲ್ಲವನ್ನ ಕಿರೀಟವನ್ನು ಹಾಕೊಳ್ರಿ. ಆದ್ರೆ ಕಾರ್ಯಕ್ರಮಗಳನ್ನ ಹೇಗೆ ಮಾಡಬೇಕು, ಏನ್ ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡಬೇಕು ಅಲ್ವಾ? ಮುಖ್ಯಮಂತ್ರಿಗಳನ್ನ ಕರಿಬೇಕು. ಇಂಥ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಯಾಕೆ ಕರಿಯಲ್ಲ? ನೀವು ಕರಿಬೇಕಲ್ವಾ? ಅಥವಾ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಗಡ್ಕರಿ ಅವರು ಲೆಟರ್ ಬರೆದಿದ್ದಾರೆ. ಆದ್ರೂ ಸಹ ಕೇಂದ್ರದಿಂದ ಇವತ್ತು ಹೆಚ್ಚು ಒತ್ತು ಹಾಕಿ ಇವತ್ತು ಇಲ್ಲಿ ಬಂದು ಉದ್ಘಾಟನೆ ಮಾಡಿದ್ದಾರೆ. ನಾವೆಲ್ಲ ರೆಡಿ ಇದ್ದೀವಿ, ನಾವೆಲ್ಲ ಹೋಗ್ಬೇಕಂತಲೇ ಇದ್ದಿದ್ದು. ಆದ್ರೆ ಮುಖ್ಯಮಂತ್ರಿಗಳು ಕರೆದಿಲ್ಲ ಅಂದಾಗ ಸಹಜವಾಗಿ ನಾವು ಬಿಟ್ಟಿದ್ದೀವಿ. ಆದ್ರೆ ನಾವು ಯಾವುದೋ ಅಡಚಣೆ ಹಾಕಲಿಲ್ಲ, ಏನೂ ಮಾಡಿಲ್ಲ. ಒಳ್ಳೆಯದು ಮಾಡಿದ್ದಾರೆ, ಒಂದು ಒಳ್ಳೆ ಕಾರ್ಯಕ್ರಮ. ಆ ಭಾಗದ ಜನರಿಗೆ ಇವತ್ತು ಅದು ಸಿಕ್ಕಿದೆ. ಹೋರಾಟಗಾರರು ಏನ್ ಮಾಡಿದ್ರು ಅವರಿಗೆ ಅದು ಫಲಪ್ರದ ಆಗಿದೆ. ಹಂಗಾಗಿ ನಾನು ಯಾವುದು ಸಮಸ್ಯೆ ತಗೊಳಕ್ ಹೋಗಿಲ್ಲ. ಒಳ್ಳೇದು ಬಿಡಿ, ಅವರು ಯಾರು ಉದ್ಘಾಟನೆ ಮಾಡಿದ್ರು ಉದ್ಘಾಟನೆ ಅಲ್ವಾ? ಪಾಪ ಗಡ್ಕರಿ ಅವರು ಬಂದಿದ್ದಾರೆ, ಉದ್ಘಾಟನೆ ಮಾಡಿದ್ದಾರೆ ಅಂತ ಸಂತೋಷ ಇದೆ. ಈಗ BY ರಾಘವೇಂದ್ರ ಅವರು ಹೇಳ್ತಾರೆ, ಕ್ಷೇತ್ರದ ಸಂಸದರು ಹೇಳ್ತಾರೆ, ನಾವು ಪತ್ರ ಬರೆದಿರುವಂತ ಕಾಪಿ ಕೂಡ ನೀವು ನೋಡಿ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಮುಖ್ಯಮಂತ್ರಿಗಳಿಗೆ ಹೇಳಿದೀವಿ ನಾವು ಅನ್ನೋದನ್ನ ಹೇಳ್ತಾರೆ. ಅದ್ರ ಎಲ್ಲ ಸುಳ್ಳು. ರಾಘವೇಂದ್ರ ಬೊಗಳ ಬಿಡ್ತಾನೆ. ಇವಂದೇ ಎಲ್ಲ ಪ್ಲಾನ್, ಇವ್ರದೇ ಎಲ್ಲ ಪ್ಲಾನ್ ಇದೆ. ಇಲ್ಲಿ ಸೇತುವೆ ಕೊಟ್ಕೊಂಡು ಇಲ್ಲಿ ಸ್ವಲ್ಪ ರಾಜಕೀಯ ಮಾಡಬೇಕು, ಮಾಜಿ ಶಾಸಕನ ಸ್ವಲ್ಪ ಫೋಕಸ್ ಕೊಡಬೇಕನ್ನೋದು ಮಾಡಿದ್ದಾರೆ. ಇವ್ಯಾವುದೂ ನಡೆಯೋದಿಲ್ಲ. ಹಿಂದೆನೂ ಸಹ ಎಲೆಕ್ಷನ್ ಸಂದರ್ಭದಲ್ಲಿ ಇದೇ ಸೇತುವೆ ತೋರಿಸ್ಕೊಂಡೆ ಇವ್ರು ರಾಜಕಾರಣ ಮಾಡಕ್ ಹೋದವ್ರು. ಇಲ್ಲಿ ಏನೂ ನಡೀಲಿಲ್ಲ ಜನರದ್ದು. ನೋಡಿ, ಒಂದು ಸೇತುವೆ ಕೊಟ್ಟಿದ್ದೀರಿ. ಯಡಿಯೂರಪ್ಪನವರು ಆ ಕಾಲದಲ್ಲಿ ಅವರ ಹಿಂದೆ ನಾವು ಹೋರಾಟ ಮಾಡಿದ್ದೀನಿ, ನಾನು ಪಾದಯಾತ್ರೆ ಮಾಡಿದ್ದೀನಿ. ನಾನು ಸಹ ಲೆಟರ್ ಕೊಟ್ಟು ಯಡಿಯೂರಪ್ಪನವರು ಆ ಕಾಲದಲ್ಲಿ 100 ಕೋಟಿ ರೂಪಾಯಿ ನನ್ನ ಲೆಟರ್ ಮೇಲೆ ಬರೆದ್ರು. ಇದಕ್ಕೆ 100 ಕೋಟಿ ರೂಪಾಯಿ ಅನುದಾನ ಕೊಡಬೇಕಂತ ಸ್ಯಾಂಕ್ಷನ್ ಆಗೋಯ್ತದು. ಅವಾಗ ಅಷ್ಟೆಲ್ಲ ನಾವು ಮಾಡಿದರೆ, ಹಂಗಾಗಿ ಆವಾಗ ಹಣ ಕೊಡಕ್ಕಾಗಲ್ಲ ರಾಜ್ಯ ಸರ್ಕಾರ ಅಂತೇಳಿ ಕೇಂದ್ರ ಪ್ರಾಧಿಕಾರದಿಂದಲೇ ಇವತ್ತು ಏನು ನಮ್ಮ ಹೈವೇ ಪ್ರಾಧಿಕಾರದಿಂದ ಕೊಟ್ಟಿದ್ದಾರೆ. ಅದು ಸಂತೋಷ ಆಗಿದೆ. ಹಾಗಂತ ಹೇಳಿ ರಾಜಕೀಯ ಮಾಡಕ್ ಹೋದ್ರೆ ಇದು ಆಗುತ್ತಾ? ಎಲ್ಲರನ್ನೂ ಕರೆದು ಮಾಡಬೇಕು. ಇವತ್ತು ನೀವು ಕೇಂದ್ರ ಸರ್ಕಾರ ತರ್ತಾರೆ, ನಾಳೆ ರಾಜ್ಯ ಸರ್ಕಾರ ತರ್ತಾರೆ. ನಾವು ಅದೇ ತರ ಮಾಡಿದ್ರೆ ಏನಂತೀರಿ ನೀವು ಅದಕ್ಕೆ? ಅಲ್ವಾ? ಇದು ಬೇಳೂರು ಗೋಪಾಲಕೃಷ್ಣ ಅವರ ಮಾತಾಗಿದೆ. ಇಂಥ ವಿಚಾರದಲ್ಲಿ ರಾಜಕಾರಣ ಮಾಡ್ತಿರೋದು ಬಿಜೆಪಿ ಅವರು. ನಾವು ಮುಕ್ತಕಂಠದಿಂದ ಇದನ್ನ ಸ್ವಾಗತಿಸ್ತೀವಿ, ನಮಗೊಂದು ಸಾರ್ಥಕತೆ ಇದೆ, ನಾವು ಏನು ತೊಂದರೆ ಕೊಟ್ಟಿಲ್ಲ ಅವರಿಗೆ ಅನ್ನೋದನ್ನ ಹೇಳ್ತಾ ಇದ್ದಾರೆ.
ಇದು ಮುಂದಿನ ಹಂತದಲ್ಲಿ ಯಾವ ರೀತಿ ತಿರುವನ್ನ ಪಡೆದುಕೊಳ್ಳುತ್ತೆ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಿವು ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡದಿಂದ, ಶಿವಮೊಗ್ಗದಲ್ಲಿ. ನಮಸ್ಕಾರ.